ದರ್ಶನ್ಗೆ ಈಗಾಗಲೇ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮಧ್ಯಂತರ ಜಾಮೀನಿನ ಅವಧಿ ಮುಗಿಯೋದಕ್ಕೆ ಕೆಲ ದಿನಗಳು ಮಾತ್ರ ಬಾಕಿ ಇದೆ. ಆಪರೇಷನ್ ಮಾಡಿಸಿಕೊಳ್ಳೋದಕ್ಕೆ ಇದೇ ವೇಳೆ ದರ್ಶನ್ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರಂತೆ. 2 ರಿಂದ 3 ದಿನದಲ್ಲಿ ದರ್ಶನ್ಗೆ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ. ಏನ್ ಸರ್ಜರಿ, ಯಾವ ಸರ್ಜರಿ ಅನ್ನೋದನ್ನ ಇನ್ನೂ ಸೀಕ್ರೆಟಿವ್ ಆಗಿ ಇಟ್ಟಿದ್ದಾರೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಸರ್ಜರಿಗೆ ಬೇಕಾದ ಸಿದ್ಧತೆಗಳು ಆಗ್ತಾ ಇದೆಯಂತೆ. ಮಧ್ಯಂತರ ಬೇಲ್ ಪಡೆದು 4 ವಾರಗಳು ಮುಕ್ತಾಯ ಆದ ಬಳಿಕ ಅವರು ಮನಸ್ಸು ಮಾಡಿದ್ದಾರೆ. 5ನೇ ವಾರದಲ್ಲಿ ಸರ್ಜರಿ ಆದರೆ ಚೇತರಿಕೆಗೆ ಮಿನಿಮಮ್ ಅಂದ್ರೆ 3 ರಿಂದ 4 ತಿಂಗಳು ಬೇಕು. ಹಾಗಾಗಿ ಕೋರ್ಟ್ಗೆ ಹೋಗಿ ಬೇಲ್ ಎಕ್ಸ್ಟೆನ್ಷನ್ ಕೇಳುವಂತಹ ಸಾಧ್ಯತೆ ದಟ್ಟವಾಗಿ ಇದೆ. ಬೇಲ್ ಎಕ್ಸ್ಟೆನ್ಷನ್, ಇಂಟರಿಮ್ ಬೇಲ್ನ ಎಕ್ಸ್ಟೆನ್ಷನ್ ಕೇಳುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿದೆ. ಸೊ 2 to 3 ಡೇಸ್ ಅಲ್ಲಿ ಪ್ರಾಬಬ್ಲಿ ಈ ಸರ್ಜರಿ ಆದಮೇಲೆ ಕೋರ್ಟ್ಗೆ ಮತ್ತೊಂದು ಮೆಡಿಕಲ್ ಸ್ಟೇಟಸ್ ರಿಪೋರ್ಟ್ ಅನ್ನು ಅವ್ರು ಸಲ್ಲಿಸಬಹುದು. ಈಗಾಗಲೇ 2 ಸ್ಟೇಟಸ್ ರಿಪೋರ್ಟ್ ಅನ್ನು ಸಲ್ಲಿಸಿದ್ರು. ಸೊ 3ನೇದರಲ್ಲಿ ಸರ್ಜರಿ ಆದ ನಂತರ ಸಲ್ಲಿಸೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಯಾವ ಸರ್ಜರಿ ಅನ್ನೋದು ಡಿಸೈಡ್ ಆಗಿದೆ ಅಂತ ಅಟ್ಲೀಸ್ಟ್, ಆಮೇಲೆ ಕಂಟ್ರೋಲ್ಗೆ ಬರ್ತಿರ್ಲಿಲ್ಲ BP ಅಂತ 2-3 ವಾರಗಳಿಂದ ಹೇಳ್ತಿದ್ರಲ್ಲ, ಅದು ಕಂಟ್ರೋಲ್ಗೆ ಬರುತ್ತಂತ ಇಷ್ಟು ಬೇಗ? ಮಮತಾ, ಈಗ ವೈದ್ಯರು ಹೇಳುವ ಮಾಹಿತಿಯ ಪ್ರಕಾರವಾಗಿ BP ಮತ್ತೆ ರಕ್ತದೊತ್ತಡ ಕಂಟ್ರೋಲ್ಗೆ ಬಂದಿದೆ. ಸರ್ಜರಿಗೆ ಅವರನ್ನ ಮನವೊಲಿಸಿದ್ವಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇಷ್ಟು ದಿನಗಳ ಕಾಲ 5 ವಾರ ಆಗಿದೆ, ಇವತ್ತು 5ನೇ ವಾರ. ಈಗಾಗಲೇ ಸರ್ಜರಿ ಆಗ್ಬೇಕಾಗಿತ್ತು, ಇನ್ನು ಸರ್ಜರಿ ಆಗಿಲ್ಲ ಅಂತೇಳಿ ಈ ಒಂದು ಪ್ರಶ್ನೆ ನಾಳೆ ಎತ್ತಬಹುದು ನ್ಯಾಯಾಲಯದಲ್ಲಿ. ಹಾಗಾಗಿ ರೆಗ್ಯುಲರ್ ಬೇಲ್ ವಿಚಾರಣೆ ಹೊತ್ತಲ್ಲೇ ಈಗ ಆಪರೇಷನ್ಗೆ ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ವಾರದಲ್ಲಿ ಆಪರೇಷನ್ ಆಗಿ ಇನ್ನೊಂದಷ್ಟು ದಿನ ಸಮಯ ಕೇಳುವ ಸಾಧ್ಯತೆ ಹೆಚ್ಚಾಗಿ ದಟ್ಟ ಆಗಿರುವಂತದ್ದು. ಅಂದ್ರೆ ಸರ್ಜರಿ ಆದ್ರೆ ಸಮಯ ಬೇಕಾಗುತ್ತೆ ರಿಕವರಿ ಆಗ್ಲಿಕ್ಕೆ. ಹಾಗಾಗಿ ಸಮಯ ಬೇಕು ಅಂತೇಳಿ ಸರ್ಜರಿ ಮಾಡ್ಲಿಕ್ಕೆ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿ ಎಕ್ಸ್ಟೆನ್ಷನ್ ಅನ್ನ ಕೇಳಬಹುದು. ಜೊತೆಗೆ ಈಗಾಗಲೇ ಅವ್ರಿಗೆ ಯಾವ ಸರ್ಜರಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅವ್ರಿಗೆ ಡಿಸ್ಕ್ ಆಪರೇಷನ್ ಮಾಡ್ತಾರ, ಬೆನ್ನುಮೂಳೆ ಆಪರೇಷನ್ ಮಾಡ್ತಾರ ಅನ್ನುವಂಥದ್ದು ಕುತೂಹಲ ಆಗಿರುವಂತದ್ದು. ಹಾಗಾಗಿ ಆಪರೇಷನ್ ಯಾವ್ದು ಅನ್ನುವಂಥದ್ದನ್ನ ಹಾಗೆ ಇಟ್ಕೊಂಡಿದ್ದಾರೆ. ಅಂದ್ರೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಯಾವುದು ಅಂತೇಳಿ ಮಾಹಿತಿ ಗೊತ್ತಾಗಬೇಕಾಗಿದೆ. ಜೊತೆಗೆ ಆಪರೇಷನ್ಗೆ ಅವ್ರು ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಮಮತಾ, ಲೋಕೇಶ್, ಸಾಮಾನ್ಯವಾಗಿ ಈಗ ಒಂದು ಪೇಷಂಟ್ ಹೋಗ್ತಾರೆ ಅಂತ ಹೇಳಿದ್ರೆ ಆಪರೇಷನ್, ಸರ್ಜಿಕಲ್ ಆಪರೇಷನ್ ನಡೆಯುತ್ತೆ ಅಂತ ಹೇಳಿದ್ರೆ ಫಸ್ಟ್ ಸರ್ಜಿಕಲ್ ಆಪರೇಷನ್ ಯಾವುದು ಅನ್ನೋದನ್ನ ಡಿಸೈಡ್ ಮಾಡಿಬಿಡ್ತಾರೆ ಡಾಕ್ಟರ್ಸು. ಅದಾದ ನಂತರ 1 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದು 15 ಡೇಸ್ ಟೈಮ್ ಕೊಟ್ಟು ನೀವು ಡಿಸೈಡ್ ಮಾಡ್ಕೊಂಡು ಬನ್ನಿ ಅಂತಾರೆ. ಇಲ್ಲಿ ನೋಡಿದ್ರೆ ಇನ್ನು ಯಾವ ಸರ್ಜರಿ ಅನ್ನೋದೇ ಹೇಳ್ತಾ ಇಲ್ಲ ಅಂದ್ರೆ ಅನುಮಾನ, ಪ್ರಶ್ನಾರ್ಥಕ ಚಿಹ್ನೆ ಅಂತೂ ಸಹಜವಾಗಿ ಮೂಡುತ್ತೆ ಅಂತ ಈ ಕೇಸ್ನಲ್ಲಿ. ಮಮತಾ, ಖಂಡಿತವಾಗೂ ಅನುಮಾನ ಮೂಡೋದು ಖಂಡಿತ. ಯಾಕೆ ಅಂತಂದ್ರೆ ತುರ್ತಾಗಿ ಆಪರೇಷನ್ ಆಗ್ಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು 5 ವಾರಗಳಾದ್ರೂ ಕೂಡ ಜಾಮೀನನ್ನ ಪಡೆದಿಲ್ಲ. ಮತ್ತೊಂದು, ಇನ್ನು ಯಾವ ಆಪರೇಷನ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಅನ್ನ ಮಾಡಿಲ್ಲ. ಈ ಪ್ರಮುಖವಾಗಿ ಯಾವ ಆಪರೇಷನ್ ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾಗತ್ತೆ. ಬೆನ್ನುಮೂಳೆ ಆಪರೇಷನ್ ಮಾಡಿದ್ರೆ ರಾಡ್ ಅಳವಡಿಕೆ ಮಾಡ್ಬೇಕಾಗತ್ತೆ. ಡಿಸ್ಕ್ ಆಪರೇಷನ್ ಮಾಡಿದ್ರೆ ರಾಡ್ ಅಳವಡಿಕೆ ಮಾಡೋದಿಲ್ಲ. ಅದೇ ಆ ರೀತಿಯಲ್ಲಿ ಆಪರೇಷನ್ ಅನ್ನ ಮಾಡುವಂತದ್ದು. ಹಾಗಾಗಿ ಯಾವುದನ್ನ ಮಾಡ್ಬೇಕು ಅಂತ ಹೇಳಿ ಅವರು ಬಿಟ್ಕೊಡ್ತಾ ಇಲ್ಲ. 2 ಆಪ್ಷನ್ ಅನ್ನ ದರ್ಶನ್ ಅವ್ರ ಮುಂದೆ ಇಟ್ಟಿರುವಂತದ್ದು. ಹಾಗಾಗಿ ಪ್ರಮುಖವಾಗಿ ವೈದ್ಯರು ಯಾವ ಆಪರೇಷನ್ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಇಲ್ಲಿ ಆಪರೇಷನ್ ಯಾವ್ದು ಅಂತ ಹೇಳಿ ಮೊದಲೇ ತಿಳಿಸಿ ನ್ಯಾಯಾಲಯಕ್ಕೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಆ ಒಂದು ಮಾಹಿತಿಯನ್ನ ಕುತೂಹಲ ಆಗಿ ಇಟ್ಟಿರುವಂತದ್ದು, ಮಾಹಿತಿಯನ್ನ ಬಹಿರಂಗ ಪಡಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ವೈದ್ಯರು ಬಹುತೇಕವಾಗಿ ಡಿಸ್ಕ್ ಆಪರೇಷನ್ಗೆ ಮುಂದಾಗ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಮತಾ, ಧನ್ಯವಾದ ಲೋಕೇಶ್. ವೈದ್ಯ ಲೋಕಕ್ಕೆ ಸವಾಲಾಗ್ಬಿಟ್ಟಿದೆ ಈ ಕೇಸ್ ಮಾತ್ರ. ಯಾವ ಆಪರೇಷನ್ ಅನ್ನೋದು 4 ವಾರ ಆದ್ಮೇಲೂ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಂಥ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಇವ್ರು ಇರ್ಬೋದು ಅಂದಾಜು ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ನೋಡಿ, ಇವತ್ತು ಬೇರೆ ಫೋಟೋ ಬೇರೆ ವೈರಲ್ ಆಗ್ತಾ ಇದೆ. ಆ ಫೋಟೋದಲ್ಲಿ ದರ್ಶನ್ ಅವರು ಮಲಗಿದ್ದಾರೆ, ಬಟ್ ಕಣ್ಬಿಟ್ಟಿದ್ದಾರೆ. ಚಿಕಿತ್ಸೆ ಕೊಡ್ತಾ ಇರೋದನ್ನ ನೋಡ್ತಾನೆ ಯಾರೋ ಫೋಟೋ ತಗೊಂಡ್ಬಿಟ್ಟಿದ್ದಾರೆ, ಅದನ್ನ ವೈರಲ್ ಮಾಡ್ತಿದ್ದಾರೆ.